ಎಲ್ಲರಿಗೂ ಶುಭ ದಿನ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಇವತ್ತಿನ ದಿನನ ನಾವು ವರ್ಕೌಟ್ ಮಾಡಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮಮ್ಮ ತಿಂಡಿಗೆ ಅವಲಕ್ಕಿ ಮತ್ತು ಟೀ ಕೊಟ್ಟಿದ್ರು ಬೆಳಗ್ಗೆ 8 ಗಂಟೆಗೆ. ಯೂಶ್ವಲಿ ವೆಜಿಟೇಬಲ್ಸ್ ಎಲ್ಲ ಹಾಕಿರ್ತಾರೆ ಅವಲಕ್ಕಿಗೆ, ಬಟ್ ಎಲ್ಲ ಖಾಲಿಯಾಗಿತ್ತು ಅಂತ ಸಂತೆ ಮಾಡ್ಕೊಬರಕ್ಕೆ ಹೋದರು. ನನ್ನ ವರ್ಕೌಟ್ನ ನಾನು ಇವತ್ತು ಪುಷ್ ಡೇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಫಸ್ಟು ಚೆಸ್ಟ್ ಪ್ರೆಸ್ಸು. ಎಲ್ಲ ವರ್ಕೌಟ್ಸ್ನ ನಾನು 3x15 ಹೊಡೆಯೋದು, ಅಂದರೆ 3 ಸೆಟ್ಸ್ 15 ರೆಪ್ಸ್ ಆಗೇನೆ. ಶೋಲ್ಡರ್ ಪ್ರೆಸ್ ಒಂಥರ ಮಜಾ ಕೊಡುತ್ತೆ ನನಗೆ. ಅದಾದಮೇಲೆ ಟ್ರೈಸಿಪ್ ಕಿಕ್ ಬ್ಯಾಕ್ಸ್. ಇದರಲ್ಲೇ ನಾನು ಸುಸ್ತಾಗೋಗ್ಬಿಟ್ಟಿದ್ದೆ, ಏನಕ್ಕೆ ಸುಮಾರು ದಿನ ಆದಮೇಲೆ ವರ್ಕೌಟ್ ಮಾಡ್ತಾಯಿದ್ದೀನಿ. ಲ್ಯಾಟ್ರಲ್ ರೈಸಸ್ ಹೊಡೆದೆ, ಅದಾದಮೇಲೆ ಟ್ರೈಸಿಪ್ ಡಿಪ್ಸ್ ಹೊಡೆದು ಲಾಸ್ಟಿಗೆ ನಾನು ಡೆಡ್ ಬಗ್ಸ್ ಹೊಡೆದು ಅಬ್ಡಮನ್ಗೆ ವರ್ಕೌಟ್ನ ಮುಗಿಸ್ತೀನಿ. ಬೆಳಗ್ಗೆನೇ ಎದ್ದು ವರ್ಕೌಟ್ ಮಾಡೋಕ್ಕೆ ತುಂಬ ಸುಸ್ತಾಯಿತು, ಆದರೆ ತುಂಬ ಖುಷಿನೂ ಇತ್ತು. ಇವಾಗ ಕೆಳಗಡೆ ಹೋಗ್ತಾ ಇದ್ದೀನಿ ನಿಮಗೆ ಅಡುಗೆ ತೋರ್ಸೋಕ್ಕೆ. ನೋಡಿದ್ರೆ ನಮ್ಮಮ್ಮ ಆಲ್ರೆಡಿ ಗೌರಿಕಾಯಿ ಪಲ್ಯಗೆ ಈರುಳ್ಳಿ ಟೊಮ್ಯಾಟೊ ಹಾಕಿ ಹುರಿದ್ಬಿಟ್ಟಿದ್ರು. ಇವಾಗ ಕೋರಿಯಂಡರ್ ಪೌಡರ್, ಚಿಲ್ಲಿ ಪೌಡರ್ ಮತ್ತು ಗರಂ ಮಸಾಲೆ ಹಾಕಿ ಒಂದು ಸ್ವಲ್ಪ ಉಪ್ಪು ಹಾಕಿ ಕಲಿಸ್ತಾ ಇದ್ದಾರೆ. ನೆಕ್ಸ್ಟ್ ಸಾಂಬಾರು ಪುಡಿ ಹಾಕ್ತಾರೆ, ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ತಾರೆ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟಿಗೆ ಒಂದು ಸ್ವಲ್ಪ ವಾಟರ್ನ ಹೀಗೆ ಸ್ಪ್ರಿಂಕಲ್ ಮಾಡಿ ಕೊಬ್ಬರಿ ತುರಿನ ಹಾಕಿದರೆ ನಮ್ಮ ಗೌರಿಕಾಯಿ ಪಲ್ಯ ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಟ್ರೈ ಮಾಡಿ. Jan 1 ಇವತ್ತು, ಹೊಸ ವರ್ಷ. ಹ್ಯಾಪಿ ನ್ಯೂ ಇಯರ್ ಗೈಸ್. ಇವತ್ತು ಬೆಳಗ್ಗೆ 8 ಗಂಟೆಗೆ ಎದ್ದೆ, ನಿಧಾನಕ್ಕೆ ತಿಂಡಿ ತಿಂದು ನಿಧಾನಕ್ಕೆ ವರ್ಕೌಟ್ ಮಾಡಿ ಮನೆ ಕೆಲಸ ಮಾಡಿ ಇವಾಗ 11 ಗಂಟೆ ಫ್ರೆಶ್ ಅಪ್ ಆಗಿ ಕೂತಿದ್ದೀನಿ. ಸೊ ನಾನು ಹೇಳೋದು ಏನಂತ ಅಂದರೆ, ಹೊಸ ವರ್ಷ ಅಂದಿದ ಮಾತ್ರಕ್ಕೆ ಎಲ್ಲದೂ ಅರ್ಜೆಂಟಾಗಿ ಫಾಸ್ಟಾಗಿ ಮಾಡೋ ಅವಶ್ಯಕತೆ ಇಲ್ಲ. ಬೆಳಗ್ಗೆ 6 ಗಂಟೆಗೆ ಎದ್ದು ಬೇಗ ಬೇಗ ತಿಂಡಿ ಮಾಡಿ, ಅಡುಗೆ ಮಾಡಿ, ಸ್ನಾನ ಮಾಡಿ, ಕೆಲಸ ಮಾಡಿ ಕೂರೋ ಅವಶ್ಯಕತೆ ಇಲ್ಲ. ಈ ವರ್ಷ ನಿಮಗೆ ಕನ್ಸಿಸ್ಟೆಂಟಾಗಿ ಎಲ್ಲ ಕೆಲಸನೂ ನೀವು ಮಾಡಬೇಕು ಅಂತ ಅಂದರೆ ನಿಧಾನಾಗಿ, ಸ್ಲೋ ಆಗಿ, ಸ್ಟಡಿಯಾಗಿ ಅದೇನು ಮಾಡಬೇಕು ಅಂತ ಇದ್ದೀರಾ ಅದನ್ನು ಮಾಡಿ. ಅದು ಹೆಂಗೆ ಮಾಡಬೇಕು ಅಂತ ಅಂದರೆ ಇಡೀ ವರ್ಷ ಅದನ್ನು ನೀವು ನಿಭಾಯಿಸ್ಕೊಂಡು ಹೋಗಬೇಕು. ಆ ಥರ ನೀವು ಫಾಸ್ಟಾಗಿ ಮಾಡಿದ್ರೆ ಎಷ್ಟು ದಿನ ಮಾಡ್ತೀರಾ? ಒಂದು ವಾರ ಮ್ಯಾಕ್ಸಿಮಮ್ ಮಾಡ್ತೀರಾ. ಆಮೇಲೆ ಏನನ್ಸುತ್ತೆ, ಸ್ಟ್ರೆಸ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಎಕ್ಸಾಸ್ಟ್ ಆಗ್ತೀರಾ. ಓ ಇಲ್ಲ, ಒಂದು ವಾರ ಸುಸ್ತಾಗೋಯ್ತು ನಂಗೆ ಮಾಡಿ, ಇವಾಗ ನಿಲ್ಲಿಸ್ಬಿಡೋಣ. ಇದನ್ನು ಹ್ಯಾಬಿಟಾಗಿ ಮಾಡ್ಕೊಳ್ಳಿ. ನೀವು ನಿಮ್ದು ಏನೇ ಕೆಲಸ ಮಾಡಿದ್ರೂ ಅದು ಹ್ಯಾಬಿಟ್ ಆಗಿರ್ಬೇಕು ನಿಮ್ಮದು. ಸೊ ನಿಧಾನಕ್ಕೆ ಮಾಡಿ. ಸೊ ಇನ್ನೊಂದು ಹೇಳೋದು ಮರ್ತೋದೆ, ಈ ವರ್ಷ ನಿಮ್ಮ ವಿಷನ್ ಬೋರ್ಡಲ್ಲಿ ಏನೇನಿದೆ, ಏನೇನು ಮಾಡಬೇಕಂತ ಇದ್ದೀರಾ ಈ ವರ್ಷ, ಅದನ್ನೆಲ್ಲ ಕಾಮೆಂಟ್ ಮಾಡಿ. ಬಿಕಾಸ್ ನೀವು ನನ್ನ ಲೈಫನ್ನೇನೋ ನೋಡ್ತಾ ಇರ್ತೀರಾ ಆ್ಯಂಡ್ ನನಗೂ ಕ್ಯೂರಿಯಾಸಿಟಿ ಇದೆ ನಿಮ್ಮ ಲೈಫಲ್ಲಿ ಈ ವರ್ಷ ಏನೇನು ನಡೆಯುತ್ತೆ ಅಂತ. ಸೊ ಎಲ್ಲರೂ ಬೇಗ ಬೇಗ ಕಾಮೆಂಟ್ ಮಾಡಿ. ಫ್ರೆಶ್ ಅಪ್ ಆಗಿ ಅಡುಗೆ ಮನೆಗೆ ಬಂದೆ ಪ್ರೋಟೀನ್ ಶೇಕ್ ಮಾಡ್ಕೊಳ್ಳೋಣ ಅಂತ. ಮಸಲ್ ಬ್ಲೇಸ್ ಅವ್ರದ್ದು ಮ್ಯಾಂಗೋ ಫ್ಲೇವರ್ ಏನು ಐಸೋ ಝೀರೋ ಇದೆ, ತುಂಬ ಚೆನ್ನಾಗಿದೆ. ಒಳ್ಳೆ ಮ್ಯಾಂಗೋ ಜ್ಯೂಸ್ ಕುಡ್ದಂಗೆ ಆಗುತ್ತೆ. ಸ್ಪಾನ್ಸರ್ಡ್ ಅಂತೂ ಅಲ್ಲ ಇದು, ಬಟ್ ಈ ಪ್ರೋಟೀನ್ ಶೇಕ್ ನಂಗೆ ಪರ್ಸ್ನಲಿ ಫೇವ್ರೆಟ್. ಹಿಟ್ಟು ಕಲಿಸ್ಕೊತಾ ಇದ್ದೀನಿ ಚಪಾತಿ ಮಾಡೋಣ ಅಂತ. ನಮ್ಮ ಮನೇಲಿ 4 ಜನ ಇದ್ದೀವಿ, ಅದಕ್ಕೆ 320 ಗ್ರಾಮ್ಸನ್ನು ಹಿಟ್ಟು ತೊಗೊಂಡು ಕಲಿಸ್ಕೊತೀನಿ. ನಾನು ವೇ ಮಾಡಿನೇ ಚಪಾತಿ ಮಾಡೋದು. ಒಬ್ಬರಿಗೆ 80 ಗ್ರಾಮ್ಸ್ ಅನ್ನೋ ಥರ 2 ಚಪಾತಿ ಬರುತ್ತೆ. ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಚಪಾತಿ ಹಿಟ್ಟು ಕಲಿಸ್ಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಕಲಿಸಿದ್ದೀನಿ. ನನಗೆ ಅಡುಗೆ ಮಾಡೋದು ತುಂಬ ಇಷ್ಟ ಆಗುತ್ತೆ. ನೀವು ನನ್ನ ರೀಲ್ಸ್ ನೋಡ್ತಾ ಇದ್ದರೆ ನೀವು ಅನ್ಕೋಬೋದು ಇವಳಿಗೇನೋ ಅಡುಗೆ ಬರಲ್ಲ, ಒಂದು ಮನೆ ಕೆಲಸ ಮಾಡಲ್ಲ ಅಂತ. ಬಟ್ ಅದೆಲ್ಲ ರೀಲ್ಸ್ ಗೈಸ್. ಹಾಗೆ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ಏನು ಚಿಕನ್ ಇದೆ ಅದನ್ನು ಏರ್ ಫ್ರೈ ಮಾಡ್ಕೊತಾ ಇದ್ದೀನಿ. ನಿನ್ನೆ ಕಬಾಬಿ ಕಲಿಸಿದ್ರಲ್ಲ ಅದೇ ಇದು. ಸೊ ಹಾಗೆ ನಮ್ಮ ಅಪ್ಪನೂ ಸಂತೆ ಬಂದಿದ್ರು. ಸೊ ನೋಡಿ ಬಾಳೆಹಣ್ಣೆಲ್ಲ ತಂದಿದ್ದಾರೆ. ನಮ್ಮ ಮನೇಲಿ ಜಾಸ್ತಿ ಆಯಿಲ್ ಫ್ರೈಡ್ ಏನೂ ತಿನ್ನಲ್ಲ, ಸೊ ಅದಕ್ಕಾಗಿ ನಿನ್ನೆ ಕಬಾಬ್ ಬರೀ ಎರಡೇ ತಿಂದಿದ್ವಿ. ಸೊ ಇವತ್ತಿಗೆಲ್ಲ ಉಳಿದಿತ್ತು. ಹಾಗಾಗಿ ನನಗೆ ಎಷ್ಟು ಬೇಕು ಅಷ್ಟು ಏರ್ ಫ್ರೈ ಮಾಡಿಕೊಂಡೆ ಫಸ್ಟಿಗೆ. ಸೊ ಅದಾಗೋ ತನಕ ಒಂದು 2 ಸ್ಟೆಪ್ ಹಾಕೋಣ ಅಂದ್ಕೊಂಡೆ. ಸೊ ಇವಾಗ ನಾನು ನಮ್ಮಮ್ಮ ಕೂತ್ಕೊಂಡು ಸ್ಕ್ರಿಪ್ಟ್ ರೆಡಿ ಮಾಡ್ತಾ ಇದ್ದೀವಿ ನಮ್ಮ ನೆಕ್ಸ್ಟ್ ರೀಲ್ಸಿಗೆ. ಸೊ ಇದೊಂದು ಸ್ವಲ್ಪ ಟೈಮ್ ಟೇಕಿಂಗ್ ಆ್ಯಕ್ಚುಲಿ, ಬಿಕಾಸ್ ಸುಮ್ಮನೆ ಏನೇನೋ ಮಾಡಿ ಹಾಕೋಕ್ಕಾಗಲ್ಲ. ಆ್ಯಂಡ್ ಸ್ಕ್ರಿಪ್ಟ್ ತುಂಬ ರಿಲೇಟೇಬಲ್ ಆಗಿರಬೇಕು ಅಥವಾ ಫನ್ನಿ ಇರಬೇಕು. ಸೊ ಆದಷ್ಟು ನಾನು ನಮ್ಮಮ್ಮ ಟ್ರೈ ಮಾಡ್ತೀವಿ ಫನ್ನಿ ಆಗಿಡೋಕ್ಕೆ. ಸೊ ಇವಾಗ ರೀಲ್ಸು ಮಾಡಿ ಮುಗಿಸಾಯಿತು, ಊಟ ಮಾಡೋ ಟೈಮ್. ಯೂಶ್ವಲಿ ನಾನು 1 ಚಪಾತಿ ತೊಗೋತೀನಿ ಅಥವಾ 150 ಗ್ರಾಮ್ಸ್ ಕುಕ್ಡ್ ರೈಸ್ ತೊಗೋತೀನಿ. ಇವತ್ತು 1.5 ಚಪಾತಿ ತೊಗೊಂಡಿದ್ದೀನಿ ಬಿಕಾಸ್ ಹೊಟ್ಟೆ ಹಸಿತಾ ಇದೆ. ಆ್ಯಂಡ್ ಜಾಸ್ತಿ ಪಲ್ಯ, ಆಮೇಲೆ ಏರ್ ಫ್ರೈಡ್ ಚಿಕನ್ನೂ ಬೆಳಗ್ಗೆ 150 ಗ್ರಾಮ್ಸ್, ರಾತ್ರಿ 150 ಗ್ರಾಮ್ಸ್ ಆ್ಯಂಡ್ ರಾತ್ರಿಗೂ ಸೇಮ್. ಸೊ ಬನ್ನಿ ತಿನ್ನೋಣ.